ಸ್ವಲ್ಪ ಈ ಸರ್ಕೊಂಡ್ಬನ್ನಿ, ರೌಂಡ್ ಬನ್ನಿ, ರೌಂಡ್ ಎಲ್ಲವೂ ಕೂತ್ಕೊಂಡು ಕರ್ನಾಟಕ ರಾಜ್ಯ ಭಾರತೀಯ ವೈದ್ಯಕೀಯ ಸಂಘದ ಅಧ್ಯಕ್ಷನಾಗಿದ್ದೇನೆ. 22 ಏಪ್ರಿಲ್ ನಮ್ಮ ದೇಶದಲ್ಲಿ ಒಂದು ಬ್ಲ್ಯಾಕ್ ಡೇ ಅಥವಾ ಕರಾಳ ದಿನ ಅಂತ ಹೇಳಿ ನಾವು ನಮ್ಮ ಇತಿಹಾಸದಲ್ಲಿ ಆಗಿದೆ. ನಮ್ಮ ಕಾಶ್ಮೀರವನ್ನು ಒಂದು ಶಾಂತಿಯ ದೂಟ ಮಾಡಬೇಕು ಅಂತೇಳಿ ಪ್ರಧಾನಮಂತ್ರಿ ಮೋದಿಯವರು ಕನಸುಕೊಂಡು ಜನರ ಅದೇ ರೀತಿ ಇದರಲ್ಲಿ ರಾಷ್ಟ್ರದಲ್ಲಿ ಬಹಳಷ್ಟು ಜನರ ಬೆಳವಣಿಗೆಗಳು ಮಾಡಿದರು. ಆದರೆ ಮೊನ್ನೆ 22ನೇ ತಾರೀಕು ಈ ತಿಂಗಳು 22ನೇ ತಾರೀಕು ಶುಕ್ರವಾರ ಭಯೋತ್ಪಾದಕರು ಅಲ್ಲಿ ಪಹಲ್ಗಾಮಿಗೆ ಕಾಶ್ಮೀರದ ಪಹಲ್ಗಾಮಿಗೆ ಹೋದಂಥ ಪ್ರವಾಸಿಗರ ಮೇಲೆ ನಿರ್ದಯವಾಗಿ ಎಂತೆಲ್ಲ ಹೆಂಡತಿ ಮತ್ತು ಮಕ್ಕಳ ಎದುರಿನಲ್ಲಿಯೇ ಕನಿಷ್ಠ ಒಂದು 26ರಿಂದ 28 ಜನರಿಗೆ ಗುಂಡಿಕ್ಕಿ ಕೊಂದು ಈ ಭಯೋತ್ಪಾದನೆಗೆ ಈ ಭಯೋತ್ಪಾದಕರನ್ನು ಕಂಪ್ಲೀಟಾಗಿ ನಮ್ಮ ದೇಶದಿಂದಲೇ ನಿರ್ಮೂಲನೆ ಮಾಡಲು ಕೇಂದ್ರ ಸರ್ಕಾರವು ಪ್ರಯತ್ನ ಮಾಡಬೇಕು. ಸೊ ಇದಕ್ಕೆ ನಮ್ಮ ಎಲ್ಲ ಭಾರತೀಯ ಪ್ರಜೆಗಳು ಸಹಕರಿಸಬೇಕು ಅಂತ ಹೇಳಿ ನಾನು ಆಗಿದೆ. ಈಗ ಕಾಶ್ಮೀರ ಆಲ್ ರೌಂಡ್ ಪ್ರೋಗ್ರೆಸ್ ಆಗ್ತಿತ್ತು. ಆಲ್ಮೋಸ್ಟ್ ಆಲ್ ದ ಡಾಕ್ಟರ್ಸ್ ನಾವು ಎಲ್ಲಿದ್ದೀವಿ ಇನ್ ಡಿಫ್ರೆಂಟ್ ಟೈಮ್ಸ್ನಲ್ಲಿ ಎಲ್ಲ ಹೋಗಿ ಜಮ್ಮು ಆ್ಯಂಡ್ ಕಾಶ್ಮೀರ ತಿರುಗಾಡಿ ಬಂದಿವಿ. ಆಲ್ ಪ್ಲೇಸಸ್ ಎಲ್ಲ ಇಲ್ಲಿ ಇನ್ಸಿಡೆಂಟ್ ಆಗಿದ್ದು ಪ್ಲೇಸ್ನ ನಾವು ವಿಸಿಟ್ ಮಾಡ್ತೀವಿ. ಇಟ್ ವಾಸ್ ಸೋ ಬ್ಯೂಟಿಫುಲ್. ಇದೆ ಸ್ವಿಟ್ಜರ್ಲ್ಯಾಂಡ್ ಆಫ್ ಇಂಡಿಯಾ ಅಂತ ಹೇಳಿ ಎಲ್ಲರೂ ಕಾಶ್ಮೀರಿ ಪೀಪಲ್ ವರ್ ಸೋ ಹ್ಯಾಪಿ. ಫಾರ್ ದ ಫಸ್ಟ್ ಟೈಮ್ ಪೀಸ್ಫುಲ್ಲಿ ದೇ ವರ್ ಏಬಲ್ ಟು ಈಟ್ ಫುಡ್. ದೆನ್ ಆಲ್ ದ ಬಿಸ್ನೆಸಸ್ ಆರ್ ಗೋಯಿಂಗ್ ವೆಲ್. ನೋಡಿ ಅವರು ಪೈಲೇ ಬಾರ್ ಹಮ್ ಖಾನ ಖಾ ರೇ ಸಾಬ್ ಸೋ ಹ್ಯಾಪಿ. ನಮ್ಮನ್ನೆಲ್ಲ ಅವ್ರ ಮನೆ ಕರ್ಕೊಂಡು ಹೋಗಿ ಬರ್ತಿದ್ದೆ. ಇದು ಗ್ರೇಟೆಸ್ಟ್ ಶಾಕ್ ಫಾರ್ ದ ಎಂಟೈರ್ ನೇಷನ್ ಅಂಡ್ ದ ಕಾಶ್ಮೀರ್ ಇಸ್ ಆಲ್ಸೋ. ಇಸ್ ಎ ಪ್ಯೂರ್ಲಿ ಕ್ರಾಸ್ ಬಾರ್ಡರ್ ಟೆರರಿಸಮ್, ನಾಟ್ ಫಾರ್ ದ Kashmir. Kashmir is also suffering. Entire Jammu and Kashmir, they depend on only tourism. If such things happen, for another 6 months there will not be any tourism. Hagagi, we condemn from the Indian Medical Association of Karnataka, we condemn the such incident. ಎಲ್ಲರಿಗೂ ನಮಸ್ಕಾರ. ಈ ದಿನ ಇವತ್ತು ನಮ್ಮ IMA ಮೆಂಬರ್ಸು, ಆಮೇಲೆ ಮೈತ್ರಿ, ಆಮೇಲೆ ಆಯುಷ್, ಆಮೇಲೆ ಡೆಂಟಲ್ ಅಸೋಸಿಯೇಷನ್ ಎಲ್ಲರೂ ಸೇರಿ ಇವತ್ತೊಂದು ಸೈಲೆಂಟ್ ಕ್ಯಾಂಡಲ್ ಪ್ರೊಟೆಸ್ಟ್ ಮಾರ್ಚ್ ಎಂದು ಅಂದ್ಕೊಂಡಿದ್ದೀವಿ. ಇದೇನಂದರೆ ನಮ್ಮ IMA ಹಾಲಿಂದ ಕೃಷ್ಣದೇವರಾಯ ಮಾರ್ಗಕ್ಕೆ ಬಂದಿದ್ದೀವಿ. ಇದು ಯಾವತ್ತಕ್ಕೂ ಮಾಡ್ತಾಯಿದ್ದೀವಿ ಅಂದರೆ ಇದೇ ತಿಂಗಳ 27ನೇ ಅದು ಕಾಶ್ಮೀರದ ಪಹಲ್ಗಾಮಲ್ಲಿ ಒಂದು ಟೆರರಿಸ್ಟ್ ಅಟ್ಯಾಕ್ ಆಗಿದೆ. ಆ ಟೆರರಿಸ್ಟ್ ಅಟ್ಯಾಕ್ಟಲ್ಲಿ 28 ಜನ ಇನ್ನೋಸೆಂಟ್ ಸಿವಿಲಿಯನ್ಸ್ನೇ ಕೊಂದಿದ್ದಾರೆ. ಅದನ್ನು ನಾವು ಪ್ರೊಟೆಸ್ಟ್ ಮಾಡ್ತಾಯಿದ್ದೀವಿ. ಅದೇನೆಂದರೆ ಅವರು ಸೆಗ್ರಿಗೇಟ್ ಮಾಡಿ ಜೆಂಟ್ಸ್ನೆಲ್ಲ ಬಗಲಾಗಿ ಮಾಡಿ ಲೇಡೀಸ್ ಸೈಡ್ ಮಾಡಿ ಅವರೆಲ್ಲ ಅವ್ರ ಜಾತಿ ಕೇಳಿ, ಅವ್ರು ಯಾವ ಜಾತಿ ಯಾವ ಊರು ಅವ್ರ ಐಡೆಂಟಿಟಿ ಕೇಳಿ ಬರೀ ಹಿಂದೂಗಳನ್ನು ಕೊಂದಿದ್ದಾರೆ. ಇದೇನೆಂದರೆ ಅದು ಒಂದು ಜಾತಿನ ಟಾರ್ಗೆಟ್ ಮಾಡೋದು ಭಾಳ ಒಳ್ಳೆಯದಲ್ಲ. ಯಾವುದೇ ಜಾತಿ ಆಗಲಿ, ಈ ಜಾತಿ ನಾವು ಏನು ಇದು ಮಾಡ್ತಾ ಇಲ್ಲ, ಬೇರೆ ಜಾತಿ ಒಳ್ಳೆಯದು ವಿಷಯ ಎಲ್ಲರೂ ಯಾವುದೇ ಜಾತಿನೋ ಬೇರೆ ಜಾತಿಯವರು ಆ ಥರ ಮಾಡಬಾರ್ದು. ಅದು ಈ ದೇಶ ಅಲ್ಲ, ಯಾವ ದೇಶಲ್ಲೂ ಆ ಥರ ಆಗಬಾರ್ದು. ಅದು ನಾವು ಖಂಡಿಸ್ತಾ ಇದ್ದೀವಿ. ಇದು ಆದಮೇಲೆ ಇದೇನೆಂದರೆ ಇದಾದಮೇಲೆ ಈಗ ನಮಗೆ ರಿಟಲೇಷನ್ ಇರುತ್ತೆ. ನಮ್ಮ ಕೇಂದ್ರ ಸರ್ಕಾರ ಅದಕ್ಕೆ ಸಮಾಧಾನ ಕೊಡ್ತಾರೆ. ಈ ಆಗಿದ್ದಕ್ಕೆ ಸುಮ್ಮನೆ ಬಿಡಲ್ಲ. ನಮ್ಮ ಪ್ರಧಾನಿ ಮಂತ್ರಿ ಆಗಲಿ, ನಮ್ಮ ಅಮಿತ್ ಶಾ ಆಗಲಿ,
ನಮ್ಮ ರಾಜನಾಥ್ ಸಿಂಗ್ ಆಗಲಿ ಡಿಫೆನ್ಸ್ ಮಿನಿಸ್ಟರ್ ಮೇಲೆ ಭಾಳ ಭರೋಸೆ ಇದೆ. ಅವ್ರ ರಿಟಾಲಿಯೇಷನ್ ಇರುತ್ತೆ, ಡೆಫಿನೆಟ್ ಆಗಿ ಅದಕ್ಕೆ ಒಂದು ಉತ್ತರ ಕೊಡ್ತಾರೆ. ಅದು ಭಾಳ ಜಲ್ದಿಯಲ್ಲೇ ಬರುತ್ತೆ, ಅದು ಭಾಳ ಎಫೆಕ್ಟಿವ್ ಆಗಿರುತ್ತೆ. ಅದು ಏನು ಇನ್ನೊಂದು ಸತಿ ಪಾಕಿಸ್ತಾನ ಅವ್ರು ಈ ಥರ ಮಾಡಬೇಕಂದ್ರೆ ಇನ್ನೊಂದು ಸತಿ 10 ಸತಿ ಯೋಚನೆ ಮಾಡಬೇಕು. ಅದು ಡೆಫಿನೆಟ್ಲಿ ಮುಂದೆನೇ ಆಗುತ್ತೆ. ಈಗ ನಾವೇನಂದರೆ ಕೇಂದ್ರ ಸರ್ಕಾರ ಏನು ತಗೊಂಡ್ರು ಅದಕ್ಕೆ ಸ್ವಲ್ಪ ಪರ್ಕಷನ್ಸ್ ಇರ್ತವೆ, ಅದಕ್ಕೆಲ್ಲ ನಾವು ಸಪೋರ್ಟ್ ಮಾಡಬೇಕು, ಸಪೋರ್ಟ್ ಮಾಡ್ತೀವಿ, ನಮ್ಮ ಬೆಂಬಲ ಇದೆ. ಅದು ಏನಂದರೆ ಈಗ ನೆಕ್ಸ್ಟ್ ಏನು ರಿಟಾಲಿಯೇಷನ್ ಏನೇನು ಆಗಿರ್ಬೋದು, ಅದು ಸರ್ಜಿಕಲ್ ಸ್ಟ್ರೈಕ್ ಆಗಿರ್ಬೋದು, ಬೇರೆ ಏನೇನಾಗಿರೋದು ಅದಕ್ಕೆಲ್ಲ ನಾವು ಸಪೋರ್ಟ್ ಮಾಡಬೇಕು. ಆ ದೇವರು ಏನಂದರೆ ಈ 28 ಫ್ಯಾಮಿಲಿಗಳಿಗೆ ಅವರಿಗೆ ಶಕ್ತಿ ತುಂಬಲಿ, ಈ ಇಂಬೇರಿಬಲ್ ಲಾಸಿಂದ ಅವ್ರು ಹೊರಗಡೆ ಬರಲಿ. ಆಮೇಲೆ ನಮ್ಮ ಆರ್ಮ್ ಫೋರ್ಸಸ್, ನಮ್ಮ ಆರ್ಮಿ ಆಗಲಿ, ನಮ್ಮ ಏರ್ ಫೋರ್ಸ್ ಆಗಲಿ, ನಮ್ಮ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅವ್ರು ಏನೇ ಮಾಡಿದ್ರು ಮುಂದೆ ಅವರಿಗೆ ಆ ದೇವರು ಆಶೀರ್ವಾದ ಇರಲಿ. ಜಾಸ್ತಿ ಕ್ಯಾಜುವಾಲಿಟೀಸ್ ಇರಲಾರ್ದ ಭಾಳ ಎಫೆಕ್ಟಿವ್ ಆಗಿ ಪಾಕಿಸ್ತಾನ ಅವರಿಗೆ, ಆ ಟೆರರಿಸ್ಟ್ ರೂಲ್ಸ್ ಅವರಿಗೆ ಒಂದು ಪಾಠ ಕಲಿಸಿ ಅಂತ ಹೇಳ್ಕೊಂತ ನಾನು ಈ ಒಂದು ಪ್ರತಿಭಟನೆಯಲ್ಲಿ ಆಯುಷ್ ಫೆಡರೇಷನ್ ಆಫ್ ಇಂಡಿಯಾ, ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಗಂಗಾವತಿ ಹಾಗೂ ಇಂಡಿಯನ್ ಡೆಂಟಲ್ ಅಸೋಸಿಯೇಷನ್ ಮತ್ತು ಮೈತ್ರಿ ಅವರು ನಾವು ಎಲ್ಲ ವೈದ್ಯರು ಮೂಲತಃ ಈ ಪ್ರೊಟೆಸ್ಟ್ ಮಾಡ್ತಕ್ಕಂಥ ಉದ್ದೇಶ ತಮಗೆಲ್ಲರಿಗೂ ತಿಳಿದಂಗೆ ಇದೇ 22/4/25 ಏನು ಪಲ್ಗಾಮ್ದಲ್ಲಿ ಜಮ್ಮು ಕಾಶ್ಮೀರದಲ್ಲಿರ್ತಕ್ಕಂಥ ಒಂದು ಟೂರಿಸಂ ಪ್ಲೇಸ್ನಲ್ಲಿ ಅಮಾಯಕ ನಾಗರಿಕರ ಮೇಲೆ ಗುಂಡಿನ ದಾಳಿ ಮಾಡಿ ಉಗ್ರರು ಧರ್ಮಾಂಧತೆಯನ್ನು ಮೆರೆದಿದ್ದಾರೆ. ಇದನ್ನು ನಾವು ಪ್ರತಿಭಟನೆ ಮಾಡುತ್ತಾ ಅವರಿಗೆ ತಪ್ಪಿತಸ್ಥರಿಗೆ ಉಗ್ರವಾದ ಶಿಕ್ಷೆಯನ್ನು ಕೊಡಬೇಕು ಹಾಗೂ ಈ ಅಮಾಯಕ ನಾಗರಿಕರು ಏನು ಇದರಲ್ಲಿ ತೊಂದರೆಗೊಳಗಡಾಗಿದ್ದರೆ ಅವ್ರ ಜೊತೆ ನಾವೆಲ್ಲ ಇದ್ದೀವಿ ಅಂತ ಹೇಳ್ತಾ ಇನ್ನು ಮುಂದೆ ಈ ಥರ ಒಂದು ಘಟನೆಗಳು ಆಗಲ್ದಂಗೆ ಭಾರತ ಸರ್ಕಾರ ಅವರ ಮೇಲೆ ಉಗ್ರ ಒಂದು ಕ್ರಮ ತಗೊಳುತ್ತೆ ಅಂತ ಒಂದು ನಂಬಿಕೆ ಇಟ್ಕೊಂಡು ಈ ಸಭೆಯನ್ನು, ಈ ಪ್ರತಿಭಟನೆಯನ್ನು ಮಾಡ್ತಕ್ಕಂಥ ಉದ್ದೇಶ. ನಡೆದಿರೋದಕ್ಕೆ ಕಾರಣ ಏನಂತಂದರೆ 22ನೇ ತಾರೀಕು ಬೆಲ್ಗಾಮ್ನಲ್ಲಿ ಏನು ಒಂದು ಅನ್ಯಾಯ ಕೃತ್ಯ ನಡೆದಿದೆ. ನಮ್ಮ ಭಾರತದಲ್ಲಿ ಎಷ್ಟೊಂದು ಜನ ಹಾಲಿಡೇಸ್ಗೆ ಅಂತ ಹೋಗಿರುವ ಇವರಿಗೆ ಹಿಂದೂಗಳನ್ನು ಬೇರ್ಪಡಿಸಿ ಅವರನ್ನು ಟಾರ್ಗೆಟ್ ಮಾಡಿ ಅವರನ್ನು ಸಾಯಿಸಿರುವುದು ಹೀನಾಯ ಕೃತ್ಯವನ್ನು ನಾವು ಖಂಡಿಸುತ್ತೇವೆ. ಇದರ ಬಗ್ಗೆ ಸರ್ಕಾರದವರಿಗೆ ಸೆಂಟ್ರಲ್ ಗೌರ್ಮೆಂಟ್ ಮೋದಿ ಅಮಿತ್ ಶಾ ಅವರು ಇದರ ಬಗ್ಗೆ ತೀವ್ರವಾಗಿ ಇದನ್ನು ತೆಗೆದುಕೊಂಡು ಇದರ ಬಗ್ಗೆ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆಯನ್ನು ಕೊಡಬೇಕೆಂದು ನಾವು ಕೇಳಿಕೊಳ್ಳುತ್ತೇವೆ.